ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ತಮ್ಮ ಸಹೋದರರು ವಿಭೀಷಣ ಮತ್ತೆ ಕುಂಭಕರ್ಣ ಜೊತೆ ತಪಸ್ಸಿಗೆ ಕೂತಿರ್ತಾರೆ. ತಪಸ್ಸಿಂದ ಖುಷಿಯಾಗಿರೋ ಬ್ರಹ್ಮದೇವ ಅವ್ರ ಮುಂದೆ ಪ್ರತ್ಯಕ್ಷ ಕೂಡ ಆಗ್ತಾರೆ. ರಾವಣನ್ಗೆ ಯಾವಾಗ್ಲೂ ಒಂದೇ ಆಸೆ, ಏನೇ ಬಂದ್ರೂ ನಾನು ಸಾಯ್ಬಾರ್ದು ಅಂತ. ಅದಕ್ಕೆ ರಾವಣ ಬ್ರಹ್ಮದೇವ ಹತ್ರ ನಾನು ಅಮರನಾಗ್ಬೇಕು ಅಂತ ವರ ಕೇಳ್ತಾರೆ. ಬಟ್ ಬ್ರಹ್ಮದೇವ ಅಮರತ್ವದ ವರನ ಕೊಡಕ್ಕಾಗಲ್ಲ ಅಂತ ನಿರಾಕರಿಸ್ತಾರೆ. ಅದ್ರ ಬದಲು ಬೇರೆ ಯಾವ್ದಾದ್ರು ವರ ಕೇಳು ಅಂತ ಹೇಳ್ತಾರೆ. ಆಗ ರಾವಣ ಇನ್ನೊಂದು ವರನ ಕೇಳ್ತಾರೆ. ದೇವತೆಗಳು, ದಾನವರು, ಯಕ್ಷರು, ರಾಕ್ಷಸರು, ಗಂಧರ್ವರು, ನಾಗರು ಮತ್ತೆ ಬೇರೆ ಬೇರೆ ಶಕ್ತಿಶಾಲಿ ಜೀವಿಗಳಿಂದ ನನಗೆ ಸಾವು ಬರಬಾರ್ದು ಅಂತ ಕೇಳ್ಕೊಂತಾರೆ. ಸೊ ಆ ವರನ ಬ್ರಹ್ಮದೇವ ರಾವಣನ್ಗೆ ಕೊಡ್ತಾರೆ. ಬಟ್ ಇಲ್ಲಿ ಅವ್ರು ಕೇಳಿರೋ ವರದಲ್ಲಿ ಪಾಯಿಂಟ್ ಏನಂದ್ರೆ ಅವರು ಮನುಷ್ಯರನ್ನ ಮತ್ತೆ ಸ್ವಲ್ಪ ಜೀವಿಗಳನ್ನ ಲೆಕ್ಕಕ್ಕೆ ತಗೊಂಡಿರ್ಲಿಲ್ಲ. ಈ ಪಾಯಿಂಟ್ ನ ನೀವು ಗ್ಯಾಪ್ನ ಇಟ್ಕೊಳ್ಳಿ. ಹಂಗಂದ್ರೆ ಕುಂಭಕರ್ಣ ಮತ್ತೆ ವಿಭೀಷಣ ಏನ್ ವರನ ಕೇಳ್ತಾರೆ? ಕುಂಭಕರ್ಣ ರಾವಣನ್ಕಿನ ಭಯಾನಕವಾಗಿರೋ ವರನ ಕೇಳ್ಬೇಕು ಅಂತ ಇದ್ರು. ಬಟ್ ಆಗ ಸರಸ್ವತಿ ದೇವಿ ಅವ್ರ ನಾಲ್ಗೆ ಮೇಲೆ ಪ್ರಭಾವ ಬೀರ್ತಾರೆ. ಅಂದ್ರೆ ಕುಂಭಕರ್ಣ ಕೇಳ್ಬೇಕಾಗಿದ್ದೆ ಒಂದು, ಕೇಳ್ಕೊಂಡಿದ್ದೆ ಒಂದು. ಅವರು ದೀರ್ಘ ನಿದ್ರೆಯ ವರ ಕೇಳ್ಬಿಡ್ತಾರೆ, ಅಂದ್ರೆ ಜಾಸ್ತಿ ನಿದ್ರೆ ಮಾಡೋ ವರ. ಬಟ್ ವಿಭೀಷಣ ಬೇರೆ ವರನೇ ಕೇಳ್ತಾರೆ, ಅಂದ್ರೆ ನಾನು ಯಾವ ಪರಿಸ್ಥಿತಿಲಿ ಬೇಕಾದ್ರೂ ಇರ್ಲಿ, ನಾನು ಧರ್ಮದ ಮಾರ್ಗ ಬಿಡಬಾರ್ದು ಅನ್ನೋ ವರನ ಕೇಳ್ತಾರೆ. ಸೊ 3 ಜನನು ವರಗಳನ್ನ ಕೇಳ್ತಾರೆ, ಅವ್ರಿಗೆ ವರ ದಕ್ಕತೆ ಕೂಡ. ಮತ್ತೆ ನಾವು ರಾವಣ ಹತ್ರ ಬರೋಣ. ರಾವಣಗೆ ಈ ವರ ಸಿಕ್ಕದ ಮೇಲೆ ಅವ್ರಿಗೆ ಅಹಂಕಾರ ತುಂಬಾ ಜಾಸ್ತಿ ಆಗೋಯ್ತು. ಅಂದ್ರೆ ಅವರು ದೇವತೆಗಳಿಗೆ, ಋಷಿಗಳಿಗೆ ಹಾಗೆ ಬೇರೆ ಬೇರೆ ಪ್ರಾಣಿಗಳಿಗೆ ಹಿಂಸೆ ಕೊಡಕ್ಕೆ ಶುರು ಮಾಡ್ತಾರೆ. ದೇವತೆಗಳು ಅವ್ರ ಕಾಟನ ತಡೆಯಕ್ಕಾಗ್ದಿರ ಅವರು ಬ್ರಹ್ಮದೇವ ಹತ್ರ ಹೋಗ್ತಾರೆ. ಬ್ರಹ್ಮದೇವ ಹತ್ರ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಹೇಳ್ಕೊಂತಾರೆ. ಆಗ ಬ್ರಹ್ಮದೇವನ್ಗೆ ಒಂದು ಪಾಯಿಂಟ್ ಗ್ಯಾಪ್ನ ಬರುತ್ತೆ. ರಾವಣ ತಾನ್ ಕೇಳಿರೋ ವರದಲ್ಲಿ ಮನುಷ್ಯರನ್ನ ಮತ್ತೆ ಸ್ವಲ್ಪ ಪ್ರಾಣಿಗಳನ್ನ ಲೆಕ್ಕಕ್ಕೆ ತಗೊಂಡಿರ್ಲಿಲ್ಲ ಅಂತ. ಸೊ ಆಗ ರಾವಣನ ಸಾಯಿಸಕ್ಕೆ ಅವ್ರಿಗೊಂದು ಆಪ್ಷನ್ ಸಿಗ್ದಂಗಾಯ್ತು. ಅದಕ್ಕೆ ದೇವತೆಗಳು ವಿಷ್ಣು ಹತ್ರ ಹೋಗ್ತಾರೆ. ರಾವಣ ಇಂದ ಎಲ್ಲಾ ಲೋಕಗಳಿಗೆ ತೊಂದರೆ ಆಗ್ತಿದೆ ಅಂತ ವಿಷ್ಣು ಹತ್ರ ಹೇಳ್ಕೊಂತಾರೆ. ಆಗ ವಿಷ್ಣು ಮನುಷ್ಯನಾಗಿ ಹುಟ್ಟಿ ರಾವಣನ ಸಂಹಾರ ಮಾಡೋದಕ್ಕೆ ಒಪ್ಕೊಂತಾರೆ. ಅದೇ ಟೈಮಲ್ಲಿ ದಶರಥ ಮಹಾರಾಜರು ಪುತ್ರ ಕಾಮೇಷ್ಟಿ ಯಾಗನ ನಡೆಸ್ತಾ ಇದ್ರು. ಸೊ ಆಗ ವಿಷ್ಣು ದಶರಥನ ಮಗನಾಗಿ ರಾಮನ ರೂಪದಲ್ಲಿ ಹುಟ್ಟೋದಕ್ಕೆ ನಿರ್ಧರಿಸ್ತಾರೆ. ಬಟ್ ರಾಮ ಒಬ್ರೇ ಇರ್ಲಿಲ್ಲ, ವಿಷ್ಣು ಜೊತೆಗೆ ದೈವಿಕ ಅಂಶ ಆಗಿ ಭರತ, ಲಕ್ಷ್ಮಣ, ಶತ್ರುಘ್ನ ಕೂಡ ಈ ಕತೆಗೆ ಭಾಗ ಆಗ್ತಾರೆ. ಸೊ ಹೀಗೆ ದಶರಥನ 4 ಮಕ್ಕಳು ಸಾಮಾನ್ಯ ಮಕ್ಕಳಾಗಿರ್ಲಿಲ್ಲ, ರಾವಣನ ಸಂಹಾರ ಮಾಡೋದಕ್ಕೆ ಅಂತಾನೆ ಹುಟ್ಟಿರೋ ಆ 4 ಜನ ಮಕ್ಕಳು. ಬಟ್ ಆ 4 ಜನ ಮಕ್ಕಳು ಹೇಗ್ ಬೆಳೀತಾರೆ? ಇಲ್ಲಿಂದನೇ ನಿಜವಾದ ರಾಮನ ಬಾಲ್ಯದ ಕಥೆ ಶುರು ಆಗೋದು.